ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ನ್ಯೂಸ್ ಹೈಲೈಟ್ಗಳನ್ನು ನೋಡೋಣ. ಬಾಂಗ್ಲಾದಲ್ಲಿ ಹಿಂದೂಗಳ 5 ಮನೆಗೆ ಬೆಂಕಿ. ಸೊ ಬಾಂಗ್ಲಾದಲ್ಲಿ ಏನಿದೆ, ಹಿಂದೂ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಏನಿದೆ ಅದು ಮತ್ತೆ ಕಂಟಿನ್ಯೂ ಆಗ್ತಿದೆ. ಸೊ ನಿನ್ನೆ ಏನಾಗಿದೆ ಅಂದರೆ, ಬಾಂಗ್ಲಾದೇಶದ ಫಿರೋಜ್ಪುರ ಅಂತ ಏನೋ ಡಿಸ್ಟ್ರಿಕ್ಟ್ ಇದೆ, ಅಲ್ಲಿ ದುಬ್ರಿತಾಲ ಅನ್ನೋ ಒಂದು ವಿಲೇಜ್ ಇದೆ. ಅಲ್ಲಿ ಹಿಂದೂಗಳ 5 ಮನೆಗಳಿಗೆ ಬೆಂಕಿಯನ್ನು ಹಚ್ಚಲಾಗಿದೆ. ಯಾವಾಗ ಈ ಹಿಂದೂ ಕುಟುಂಬಗಳು ಏನು ಮಾಡ್ಕೊಂಡಿದ್ವು, ಇವರು ಹೊರಗಿಂದ ಏನು ಮನೆಯ 2 ಬಾಗಿಲುಗಳನ್ನು ಬಂದ್ ಮಾಡಿ ಹೊರಗಿಂದ ಚಿಲಕ ಹಾಕಿ ಮನೆ ಒಳಗಡೆ ಬಟ್ಟೆಗೆ ಬೆಂಕಿ ಹಚ್ಚಿ ತುರ್ಕಿ ಒಳಗಡೆ ಪೆಟ್ರೋಲ್ ಇಂಥದ್ದನ್ನೆಲ್ಲ ಸುರಿಸಿ ಬೆಂಕಿಯನ್ನ ಹಚ್ಚಿದ್ದಾರೆ. ಸೊ ಇದರಿಂದ ಬೆಂಕಿ ವೇಗವಾಗಿ ಅಕ್ಕಪಕ್ಕದ ಮನೆಗಳಿಗೂ ಹರಡಿದೆ. ಫಾರ್ಚುನೇಟ್ಲಿ ಯಾರಿಗೂ ಏನೂ ಆಗಿಲ್ಲ, ಯಾವುದೇ ಸಾವು ನೋವು ಸಂಭವಿಸಿಲ್ಲ. ಇವರು 2 ಕುಟುಂಬಗಳು ಏನ್ ಮಾಡಿದ್ದಾರೆ ಅಂದ್ರೆ, ಬಿದಿರಿನ ಬೇಲಿ ಮುರಿದು ಮೇಲಿನ ಮನೆ ಮೇಲೆ ಟೀನ್ ಶೀಟ್ ಹಾಕಿದ್ರು ಅದನ್ನು ತೆಗೆದು ಇವರು ಬಚಾವಾಗಿದ್ದಾರೆ. ಸೊ ಈ ಘಟನೆಯಿಂದ 5 ಘಟನೆಗೆ ಸಂಬಂಧಿಸಿದ 5 ಏನು ಆರೋಪಿಗಳಿದ್ದಾರೆ, ಶಂಕಿತರೇನಿದ್ದಾರೆ, ಇವರನ್ನ ಪೊಲೀಸರು ಆಲ್ರೆಡಿ ಬಂಧಿಸಿದ್ದಾರೆ. ಈ ಮನೆಯಲ್ಲಿದ್ದ ಎಲ್ಲ ಅವರ ಬಟ್ಟೆಗಳು, ಆಮೇಲೆ ಈ ತರ ಎಲ್ಲ ಏನು ಸಾಮಾನುಗಳೇನಿದಾವೆ ಅವುಗಳೆಲ್ಲ ಸುಟ್ಟು ಭಸ್ಮವಾಗಿದ್ದಂಗೆ, ಸಾಕು ಪ್ರಾಣಿಗಳು ಕೂಡ ಸತ್ತೋಗಿದೆ ಅಂತ SP ಮೊಹಮ್ಮದ್ ಮಂಜೂರ್ ಅಹಮದ್ ಸಿದ್ದಿಕಿ ಅವರು ಕನ್ಫರ್ಮ್ ಮಾಡಿದ್ದಾರೆ. ಹಾಗೆ ಯುಕ್ರೇನ್ ನಿಂದ ಪುತಿನ್ ನಿವಾಸದ ಮೇಲೆ ಡ್ರೋನ್ ದಾಳಿ. ಏನು ರಷ್ಯಾ ಮತ್ತು ಯುಕ್ರೇನ್ ನಡುವೆ ಯುದ್ಧ ನಡೀತಿದೆ. ಇದರ ಮಧ್ಯೆನೇ ವ್ಲಾದಿಮಿರ್ ಪುತಿನ್ ಅವರ ರಷ್ಯಾದ ಮನೆ ಇದೆ, ಇದರ ಮೇಲೆ ಯುಕ್ರೇನ್ ಅವರು 91 ಲಾಂಗ್ ರೇಂಜಿನ ಡ್ರೋನ್ಗಳನ್ನು ಬಳಸಿ ಅವರ ನಿವಾಸದ ಮೇಲೆ ದಾಳಿಯನ್ನು ಮಾಡಕ್ಕೆ ಯತ್ನವನ್ನು ಮಾಡಿದೆ. ಬಟ್ ಆದರೆ ರಷ್ಯಾದ ಏನು ವಾಯು ರಕ್ಷಣಾ ಪಡೆ ಇದೆ, ಈ ಡ್ರೋನ್ಗಳನ್ನೆಲ್ಲ ಹೊಡೆದುರುಳಿಸಿ ಏನು ಅವಘಡ ಆಗದೆ ಇರೋಂಗೆ ನೋಡ್ಕೊಂಡಿದೆ. ಹಂಗೇನೆ ಯುಕ್ರೇನ್ ಮತ್ತು ಮಿತ್ರ ರಾಷ್ಟ್ರಗಳೇನು ಶಾಂತಿ ಮಾತುಕತೆ ಏನಿದೆ ಇದನ್ನ ಹಳಿತಪ್ಪಿಸುವ ಪ್ರಯತ್ನ, ಈ ದಾಳಿಗೆ ಸೂಕ್ತ ಸಮಯದಲ್ಲಿ ಪ್ರತಿಕ್ರಿಯೆ ಕೊಡಲಾಗುವುದು ಅಂತ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೇ ಲಾವ್ರೋವ್ ಏನಿದ್ದಾರೆ ಅವರು ಹೇಳಿದ್ದಾರೆ. ಹಂಗೆ ಕದನ ವಿರಾಮಕ್ಕೆ ಕೋರಿದ್ದು ಪಾಕ್. ಸೊ ಆಪರೇಷನ್ ಸಿಂಧೂರ ಏನ್ ನಡೀತು, ಸೊ ಫಸ್ಟ್ಗೆ ಕದನ ವಿರಾಮವನ್ನು ಮಾಡ್ಕೊಳ್ಳೋಣ ಅಂತ ಬಂದಿದ್ದು ಪಾಕಿಸ್ತಾನ ಅಂತ ಏನು ಪಾಕಿಸ್ತಾನದ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ಕೂಡ ಆಗಿರುವಂತ ಇಶಾಕ್ ದಾರ್ ಅವರು ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಪಾಕಿಸ್ತಾನದ ಬೇರೆ ಮಿನಿಸ್ಟರ್ಗಳು ಅಫಿಷಿಯಲ್ಗಳೆಲ್ಲ ಇಲ್ಲ, ನಾವು ಕದನ ವಿರಾಮಕ್ಕೆ ಹೇಳಲೇ ಇಲ್ಲ, ನಾವು ಕದನ ವಿರಾಮಕ್ಕೋಸ್ಕರ ಭಾರತದ ಹತ್ರ ಮಾತುಕತೆ ನಡೆಸಲೇ ಇಲ್ಲ ಅಂತ ವಾದ ಮಾಡಿದ್ರು. ಬಟ್ ಇದ್ರ ಮಧ್ಯಾಹ್ನ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವರು ಇದನ್ನು ಕನ್ಫರ್ಮ್ ಮಾಡಿದ್ದಾರೆ. ಪಾಕಿಸ್ತಾನದವರೇ ಫಸ್ಟ್ ಹೋಗಿ ಕದನ ವಿರಾಮಕ್ಕೆ ಭಾರತದವರ ಹತ್ರ ಮಾತಾಡಿದ್ದು ಅಂತ ಕನ್ಫರ್ಮ್ ಮಾಡಿದ್ದಾರೆ. ಅರಾವಳಿ ವ್ಯಾಖ್ಯಾನಕ್ಕೆ ಸುಪ್ರೀಂ ತಡೆ. ಸೊ ರೀಸೆಂಟ್ ಆಗಿ ಅರಾವಳಿ ರಿಲೇಟೆಡ್ ವಿವಾದ ನಡೀತಿದೆ. ಏನು ನವೆಂಬರ್ ಅಲ್ಲಿ ಸುಪ್ರೀಂ ಕೋರ್ಟ್ ಅವರು ಅರಾವಳಿಯ ಒಂದು ಹೊಸ ವ್ಯಾಖ್ಯಾನ, ಒಂದು ಡೆಫಿನೇಷನ್, ಅರಾವಳಿ ಪರ್ವತ ಶ್ರೇಣಿ ಅಂತ ಕನ್ಸಿಡರ್ ಮಾಡಕ್ಕೆ ಇದನ್ನೆಲ್ಲ ಯಾವ್ಯಾವ ಪಾಯಿಂಟ್ಗಳನ್ನು ನಾವು ತಗೊಳ್ಬೇಕು ಅಂತ ಇವರು ಹೇಳಿದ್ರು. ಆ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಏನಿತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನ ನೀಡಿದೆ. ಸೊ ಈ ಒಂದು ಅರಾವಳಿಯ ವಿಷಯ ಏನಿದೆ ಇದ್ರ ಬಗ್ಗೆ ಪರಿಶೀಲನೆಯನ್ನ ನಡೆಸಲು ತಜ್ಞ ಎಕ್ಸ್ಪರ್ಟ್ಸ್ಗಳ ಸಮಿತಿ ಕೂಡ ನಾವು ರಚನೆ ಮಾಡಕ್ಕೆ ಪ್ರಸ್ತಾವ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಈ ಅರಾವಳಿಯ ಒಂದು ಪರ್ವತ ಶ್ರೇಣಿ ಏನಿದೆ ಇಲ್ಲಿ ಗಣಿಗಾರಿಕೆ ನಡೆಸುವುದಕ್ಕೆ ಬಿಜೆಪಿಯವರು ಏನು ಕೇಂದ್ರ ಸರ್ಕಾರ ಇದೆ ಅವರು ಅಲೌ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಅವರು ಆಪಾದನೆಯನ್ನು ಹೊರಸಿದ್ರು. ಇದರಿಂದ ಇಲ್ಲಿ ಗಣಿಗಾರಿಕೆಗೆ ಅವಕಾಶ ಕೊಟ್ಟರೆ ಈ ಪರ್ವತ ಶ್ರೇಣಿ ಸಂಪೂರ್ಣ ನಾಶ ಆಗತ್ತೆ, ಸುಮಾರು ಕಾಡು ಆಮೇಲೆ ಕಾಡು ಅಲ್ಲಿ ಇರುವಂತಹ ಪ್ರಾಣಿಗಳೆಲ್ಲ ನಾಶ ಆಗ್ತವೆ ಅಂತ ವಾದವನ್ನ ವಿರೋಧ ಪಕ್ಷದವರು ಮಾಡಿದ್ರು. ಅದಾದ್ಮೇಲೆ ಬಿಜೆಪಿಯವರು ಈ ಏನು ಗಣಿಗಾರಿಕೆಗೆ ಏನು ಪರ್ಮಿಷನ್ ಅನ್ನ ಕೊಡೋ ಒಂದು ಅವರ ಯೋಜನೆ ಇತ್ತು ಅದನ್ನು ಕೂಡ ಸ್ಟಾಪ್ ಮಾಡಿದ್ರು. ಸೊ ಇವಾಗ ಮತ್ತೆ ಸುಪ್ರೀಂ ಕೋರ್ಟ್ ತಾನೇ ಕೊಟ್ಟಿರೋ ಆರ್ಡರ್ಗೆ ಸ್ಟೇ ಅನ್ನ ತಂದಿದೆ. ಹಂಗೆ ಅಸ್ತ್ರ ಕ್ಷಿಪಣಿ ಪಿನಾಕ ರಾಕೆಟ್ ಖರೀದಿ ಯೋಜನೆ 79,000 ಕೋಟಿ ರು ಶಸ್ತ್ರಾಸ್ತ್ರ ಖರೀದಿಗೆ ಅಸ್ತು. ಮತ್ತೆ ಡಿಫೆನ್ಸ್ ಮಿನಿಸ್ಟ್ರಿ ಏನಿದೆ, ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಸೋಮವಾರ 79,000 ಕೋಟಿ ರೂಪಾಯಿಯ ಮಿಲಿಟರಿ ರಿಲೇಟೆಡ್ ಐಟಮ್ಸ್ಗಳು ಎಲ್ಲ ಪರ್ಚೇಸ್ ಮಾಡಕ್ಕೆ ಓಕೆಯನ್ನ
ಕೊಟ್ಟಿದ್ದಾರೆ. ಸೊ 2,500 ಕೋಟಿ ಸಿಂಹಪಾಲು. ಸೊ ದೂರವ್ಯಾಪ್ತಿ ನಿರ್ದೇಶಿತ ರಾಕೆಟ್ ಅಸ್ತ್ರಗಳು ಏನಿದಾವೆ ಅವುಗಳಿಗೆ ಸುಮಾರು 2,500 ಕೋಟಿಯನ್ನ ಈ 79,000 ಕೋಟಿ ರುವಲ್ಲಿ 2,500 ಅದಕ್ಕೆ ಖರ್ಚಾಗ್ತಿದೆ ಅಂತ ಕೂಡ ಹೇಳಿದೆ. ಹಂಗೇನೆ ಕೆಳಮಟ್ಟದ ರೇಡಾರ್ಗಳು, ಸಮಗ್ರ ಡ್ರೋನ್ ಪತ್ತೆ ಪ್ರತಿಬಂಧಕ ವ್ಯವಸ್ಥೆ, MK2 ಖರೀದಿಗೂ ಸಹ ಏನು ಈ ಸಭೆಯಲ್ಲಿ ಅನುಮೋದನೆಯನ್ನ ನೀಡಲಾಗಿದೆ. ಸೊ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ, ಏನು NDA ಸರ್ಕಾರ, ಸೊ ಎಲ್ಲ ಟರ್ಮ್ಗಳು ಇದೆ. ಅವರ 3ನೇ ಟರ್ಮ್ ಏನು ಮಿಲಿಟರಿ ರಿಲೇಟೆಡ್ ಐಟಮ್ಸ್ಗಳನ್ನ ಪರ್ಚೇಸ್ ಮಾಡೋದ್ರಲ್ಲಿ ಇವರು ತುಂಬಾ ಪ್ರತಿ ವರ್ಷನೂ ಇವರು ತುಂಬಾ ಜಾಸ್ತಿ ಖರ್ಚು ಮಾಡ್ತಿದ್ದಾರೆ ಅಂತ ಇದೆ ಹೇಳ್ಬೋದು. ಹಂಗೆ ಅಕ್ರಮ ನಿವಾಸಿಗಳಿಗೆ ಶಾಶ್ವತ ವಸತಿ. ಸೊ ಏನು ಯಲಹಂಕದ ಕೋಗಿಲು ಲೇಔಟ್ನಲ್ಲಿ ಏನು ಅಕ್ರಮವಾಗಿ ಶೆಡ್ ನಿರ್ಮಿಸಿ ವಾಸ ಹಾಕಿದ್ರು, ಇವರನ್ನೆಲ್ಲ ಬುಲ್ಡೋಸರ್ ಏನು JCB ಬುಲ್ಡೋಸರ್ ಏನು ಕಾರ್ಯಾಚರಣೆ ಮೂಲಕ ತೆರವುಗೊಳಿಸಲಾಗಿತ್ತು. ಇವರಿಗೆಲ್ಲರಿಗೂ ಈ ಅಕ್ರಮ ವಾಸಿಗಳೇನಿದ್ದಾರೆ ಅವರಿಗೆ ಶಾಶ್ವತ ವಸತಿಯನ್ನ ಬೈಯಪ್ಪನಹಳ್ಳಿಯಲ್ಲಿ ಪುನರ್ವಸತಿ, ಅವರಿಗೆ ಏನೊಂದು ಮಾನವೀಯ ನೆಲೆ ಏನಿದೆ ಇದರ ಮೇಲೆ ಬೈಯಪ್ಪನಹಳ್ಳಿಯಲ್ಲಿ ಪುನರ್ವಸತಿ, ಶಾಶ್ವತ ವಸತಿಯನ್ನು ಕೊಡ್ತಿರೋಂತ ಕೂಡ ಏನು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರು ಏನು ಅಫಿಷಿಯಲ್ಸ್ಗಳೊಟ್ಟಿಗೆ ಮೀಟಿಂಗ್ ಅನ್ನ ನಡೆಸಿ ಇದನ್ನ ಹೇಳಿದ್ದಾರೆ. ಸೊ ಬೈಯಪ್ಪನಹಳ್ಳಿಯಲ್ಲಿ ಮುಖ್ಯಮಂತ್ರಿಗಳ 1 ಲಕ್ಷ ಮನೆ ನಿರ್ಮಾಣ ಯೋಜನೆ ಏನಿದೆ ಅದರಲ್ಲಿ ಇವರೆಲ್ಲರಿಗೂ ಮನೆಯನ್ನ ಶಾಶ್ವತ ಪರಿಹಾರವನ್ನ ಮನೆಯನ್ನ ನಿರ್ಮಿಸಿಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಅರಸು ದೀರ್ಘಾವಧಿ ದಾಖಲೆ ಹೊಸ್ತಿಲಲ್ಲಿ ಸಿದ್ದರಾಮಯ್ಯ. ಸೊ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಅತಿ ದೀರ್ಘಕಾಲ ಇದ್ದವರು ದೇವರಾಜ ಅರಸು ಅವರು 7 ವರ್ಷ 239 ದಿನ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಸೊ ಅವರ ಈ ದಾಖಲೆಯನ್ನು ಮುರಿಯುವ ಹೊಸ್ತಿಲಲ್ಲಿ ನಮ್ಮ ಕರೆಂಟ್ CM ಆಗಿರುವಂತಹ ಸಿದ್ದರಾಮಯ್ಯ ಅವರಿದ್ದಾರೆ. ಇನ್ನೇನು 1 ವಾರ ಅವರು ಮುಖ್ಯಮಂತ್ರಿ ಆದ್ರೆ ಇವರ ರೆಕಾರ್ಡ್ ಅನ್ನು ಅವರು ಮುರಿಲಿಕ್ಕಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ 100% ಮುರಿತಾರೆ. ಸೊ ಇನ್ನೇನು 1 ವಾರ ಇರೋದು. ಸೊ ಸಿದ್ದರಾಮಯ್ಯ ಅವರು ಇನ್ನು ಅತಿ ದೀರ್ಘಾವಧಿಗೆ ಕರ್ನಾಟಕದಲ್ಲಿ CM ಆಗಿದ್ದವರು ಅಂತ ಏನು ರೆಕಾರ್ಡ್ ಅನ್ನು ಕೂಡ ಅವರು ಪಡಿಲಿಕ್ಕಿದ್ದಾರೆ. ಮೆಟ್ರೋ ರೈಲು ಸೇವೆ ವಿಸ್ತರಣೆ. ಏನು ನ್ಯೂ ಇಯರ್ ಸೆಲೆಬ್ರೇಷನ್ಗಳು ಏನು ನಡೀತವೆ ಇದರ ಸಲುವಾಗಿ BMRCಯಲ್ಲೂ ಏನು ಮೆಟ್ರೋದ ಸರ್ವಿಸ್ ಏನಿದೆ ಅದನ್ನ ಎಕ್ಸ್ಟೆಂಡ್ ಮಾಡಿದೆ. ಸೊ ಬೇರೆ ಬೇರೆ ಎಲ್ಲ ಮಾರ್ಗಗಳನ್ನು ಸಹ ಎಲ್ಲಿ ಲಾಸ್ಟ್ ಸ್ಟೇಷನ್ಗಳಿಂದ ಯಾವ್ಯಾವ ಲಾಸ್ಟ್ ಸ್ಟೇಷನ್ಗಳು ಏನಿದಾವೋ ಅಲ್ಲಿಂದ ಲೇಟ್ ಆಗಿ ಸೊ ಏನು ಲಾಸ್ಟ್ ರೈಲ್ ಏನಿದೆ ವೈಟ್ಫೀಲ್ಡ್ ಮತ್ತು ಚಲ್ಲಘಟ್ಟ ಮತ್ತು ಮಾದಾವರ ಮತ್ತು ರೇಷ್ಮೆ ಸಂಸ್ಥೆಗೆ ಹೊರಡುವಂತಹ ರೈಲು ಬೆಳಗಿನ ಜಾವ 2:45ಗೆ ಮೆಜೆಸ್ಟಿಕ್ ಇಂದ ಹೊರಡಕ್ಕಿದೆ. ಸೊ ಅಕಾರ್ಡಿಂಗ್ ಟು ಈ ಟೈಮಿಂಗ್ಸ್ ನೀವು ಪ್ಲಾನ್ ಮಾಡ್ಕೋಬೇಕು ಅಂತ BMRCL ಅವರು ಹೇಳಿದ್ದಾರೆ. ಸೊ ವರ್ಷಾಚರಣೆ ಉದ್ಯಾನ ನಗರಿ ಎಲ್ಲೆಡೆ ಕಟ್ಟೆಚ್ಚರ. ಸೊ ಏನು ಹೊಸ ನ್ಯೂ ಇಯರ್ ಸೆಲೆಬ್ರೇಷನ್ ಇದಕ್ಕೋಸ್ಕರ ನಮ್ಮ ನಗರದ ಎಲ್ಲಾ ಕಡೆಗಳಲ್ಲೂ ಕಟ್ಟೆಚ್ಚರವನ್ನು ಪೊಲೀಸರು ವಹಿಸಿದ್ದಾರೆ. ಸೊ ಪೊಲೀಸರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೂಚನೆಯನ್ನು ಕೂಡ ನೀಡಿದ್ದಾರೆ. ಅದಕ್ಕೋಸ್ಕರ ತಡರಾತ್ರಿ ಬಳಿಕ ಕೂಡ BMTC ಅವರು BMTC ಬಸ್ಸುಗಳ ಸಂಚಾರ ಇರಲಿದೆ. ಸೊ ಯಾರು ಈ ಹೊಸ ವರ್ಷಾಚರಣೆ ಕಾರಣ ಹೇಳಿ ಡ್ರಗ್ಸು ಇದನ್ನೆಲ್ಲ ಮಾರ್ತಾರೋ, ಆಮೇಲೆ ಕಿಡಿಗೇಡಿಗಳು ಯಾರು ಟೀಸಿಂಗ್ ಇಂಥದ್ದೆಲ್ಲ ಮಾಡ್ತಾರೋ ಇವರಿಗೆಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಅವರು ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ. ಟೋಟಲ್ ಆಗಿ 20,000 ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. 4 ಕಂಟ್ರೋಲ್ ರೂಮ್, 78 ಕಾವಲು ಗೋಪುರ, 144 ಮಹಿಳಾ ಸಹಾಯ ಡೆಸ್ಕ್, 55 ಆಂಬ್ಯುಲೆನ್ಸ್ ವ್ಯವಸ್ಥೆ, 50 ಮೇಲ್ಸೇತುವೆಗಳಲ್ಲಿ ಸಂಚಾರಕ್ಕೆ ನಿರ್ಬಂಧ ಕೂಡ ಈ ಟೈಮಲ್ಲಿ ಮಾಡಿದ್ದಾರೆ. ಹಂಗೆ ಕ್ರಿಕೆಟ್ ನೋಡೋದಾದ್ರೆ ಕರ್ನಾಟಕ ಏನು ವಿಜಯೇಂದ್ರ ಟ್ರೋಫಿ ಇದೆ ಇದರಲ್ಲಿ 3ನೇ ಮ್ಯಾಚ್ ಅನ್ನು ಕೂಡ ವಿನ್ ಆಗಿದೆ. ಸೊ ತಮಿಳುನಾಡು ವಿರುದ್ಧ ಏನು ಮ್ಯಾಚ್ ನಡೀತು ಇದರಲ್ಲಿ ಕರ್ನಾಟಕ ಸತತ 3ನೇ ಗೆಲುವನ್ನು ದಾಖಲಿಸಿದೆ. ಸೊ ತಮಿಳುನಾಡು 49.5 ಓವರ್ಗಳಲ್ಲಿ 288 ರನ್ ಮಾಡಿದ್ರೆ ಕರ್ನಾಟಕ 47.1 ಓವರ್ಗಳಲ್ಲಿ 293 ರನ್ ಮಾಡಿ ವಿನ್ ಕೂಡ ಆಗಿದೆ. ಸೊ ಎ ಗ್ರೂಪ್ ಏನಿದೆ ಇದರಲ್ಲಿ ಸೆಕೆಂಡ್ ಪ್ಲೇಸ್ ಅಲ್ಲಿ ಕರ್ನಾಟಕ 1 ಸೋಲನ್ನ ಕಾಣದೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ. ಹಂಗೆ ಕ್ರಿಸ್ಟಿಯಾನೋ ರೊನಾಲ್ಡೋ ಏನು ಫುಟ್ಬಾಲ್ ತಾರೆ ಅವರಿದ್ದಾರೆ
1,000 ಗೋಲ್ ಹೊಡಿಬೇಕು ಅಂತ ಗೋಲ್ ಇಟ್ಕೊಂಡಿದ್ದಾರೆ. ಸೊ ಇವರು 40 ವರ್ಷ ಆಗಲೇ ಇವರಿಗೆ ಆಲ್ರೆಡಿ ಆಗಿದೆ. ಇಲ್ಲಿವರೆಗೆ 956 ಗೋಲ್ ಹೊಡೆದಿದ್ದಾರೆ. ಸೊ ನನಗೇನೋ ಗಾಯದ ಸಮಸ್ಯೆ ಏನೋ ಕಾಡ್ತಾ ಇದ್ರೆ ನಾನು 100% ಈ 1000 ಗೋಲುಗಳನ್ನು ಹೊಡೆದು ನನ್ನ 1000 ಗೋಲನ್ನು ಅಚೀವ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಕರ್ನಾಟಕ ಸಮಗ್ರ ಚಾಂಪಿಯನ್ಸು 36ನೇ ದಕ್ಷಿಣ ವಲಯ ಸೌತ್ ಝೋನ್ ಏನು ಸ್ವಿಮ್ಮಿಂಗ್ ಚಾಂಪಿಯನ್ಶಿಪ್ ನಡೆಯಿತು. ಇದರಲ್ಲಿ ಕರ್ನಾಟಕ ಟೀಮ್ ಅವರು ಸಮಗ್ರ ಚಾಂಪಿಯನ್ಸ್ ಆಗಿ ಪಟ್ಟವನ್ನು ಅಲಂಕರಿಸಿದ್ದಾರೆ. ಸೊ 3 ದಿನ ಏನು ಈ ಚಾಂಪಿಯನ್ಶಿಪ್ ನಡೆಯಿತು. ಇದರಲ್ಲಿ ಕರ್ನಾಟಕ ತಂಡ ಒಟ್ಟು 1022 ಅಂಕಗಳನ್ನು ಕಲೆ ಹಾಕಿ ಓವರ್ ಆಲ್ ಆಗಿ ಅಗ್ರಸ್ಥಾನವನ್ನು ಅಲಂಕರಿಸಿದೆ. ಹಾಗೆ ರೋಹಿತ್ ಮತ್ತು ಕೊಹ್ಲಿಗೆ ಹಿಂಬಡ್ತಿ ಗಿಲ್ಲಿಗೆ ಬಡ್ತಿ. ಸೊ BCCIದು ಆನ್ಯುವಲ್ ಕಾಂಟ್ರಾಕ್ಟ್ ಏನಿದೆ ಇದರ ಒಂದು ವೇತನ ಶ್ರೇಣಿಯಲ್ಲಿ ಬದಲಾವಣೆಯಾಗುವಂಥ ಎಲ್ಲ ನಿರೀಕ್ಷೆ ಕೂಡ ಇದೆ. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಸ್ಟಾರ್ ಬ್ಯಾಟರ್ಸ್ ಏನಿದ್ದಾರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರಿಗೆ A+ ಶ್ರೇಣಿಯಿಂದ A+ ಗ್ರೇಡಲ್ಲಿದ್ದಾರೆ. ಇವರಿಗೆ A ಶ್ರೇಣಿ ಹಿಂಬಡ್ತಿ ಸಿಗತ್ತೆ. ಹಾಗೆ ಟೆಸ್ಟ್ ಮತ್ತು ಏಕದಿನ ತಂಡಗಳ ಕ್ಯಾಪ್ಟನ್ ಆಗಿರುವಂತಹ ಶುಭ್ಮನ್ ಗಿಲ್ ಅವರಿಗೆ A ಗ್ರೇಡಿಂದ A+ ಶ್ರೇಣಿಗೆ ಇವರು ಪ್ರಮೋಟ್ ಆಗುವಂಥ ಎಲ್ಲ ಚಾನ್ಸಸ್ಗಳಿದ್ದಾವೆ. ಹಾಗೆ A+ ಶ್ರೇಣಿಯಲ್ಲಿ ಇರುವಂತಹ ರವೀಂದ್ರ ಜಡೇಜಾ ಮತ್ತು ಬುಮ್ರಾ ಅವರು ಅದರಲ್ಲೇ ಕಂಟಿನ್ಯೂ ಆಗುವಂಥ ಎಲ್ಲ ಚಾನ್ಸಸ್ ಕೂಡ ಇದೆ. ಹಾಗೆ A+ ಶ್ರೇಣಿಯಲ್ಲಿ ಯಾರಿರ್ತಾರೋ ಅವರಿಗೆ ಇಯರ್ಲಿ 7 ಕೋಟಿ ಏನು ಸ್ಯಾಲರಿ ಅಂತ ಹೇಳ್ಬೋದು ಸಿಗತ್ತೆ. ಹಾಗೆ ಉಳಿದ A-B-C ಗ್ರೇಡಲ್ಲಿ ಇರೋರಿಗೆ A ಅವರಿಗೆ 5, B ಅವರಿಗೆ 3, C ಅವರಿಗೆ 1 ಕೋಟಿ ಸಿಗುತ್ತೆ. ಹಾಗೆ MCG ಪಿಚ್ಚಿಗೆ ಅತೃಪ್ತಿಕರ ರೇಟಿಂಗ್ಸು ಏನು ಬಾಕ್ಸಿಂಗ್ ಡೇ ಟೆಸ್ಟ್ ನಡೆಯಿತು. ಇದು 2 ದಿವಸದಲ್ಲಿ ಮುಗ್ದೋಯ್ತು. ಇದರ ಏನೊಂದು ಪಿಚ್ ಏನಿದೆ ಇದ್ರ ಅತೃಪ್ತಿಕರ, ಒಂಥರ ಸ್ಯಾಟಿಸ್ಫೈ ಮಾಡುವಂಥ ಪಿಚ್ ಅಲ್ಲ ಎಂಬ ರೇಟಿಂಗ್ ಮತ್ತು ಒಂದು ಡಿಮೆರಿಟ್ ಅಂಕವನ್ನು ಕೂಡ ರೆಫ್ರಿ ಜೆಫ್ ಕುರವ್ ಅವರು ನೀಡಿದ್ದಾರೆ. ಸೊ ಯಾಕಂದ್ರೆ ಇದು ಬೌಲರ್ಸ್ಗಳಿಗೆ ಹೆಲ್ಪ್ ಆಗುವಂಥ ಪಿಚ್ ಆಗಿತ್ತು ಅಂತ ಕೂಡ ಇವರು ಈ ಟೈಮಲ್ಲಿ ಹೇಳಿದ್ದಾರೆ. 2 ದಿವಸದಲ್ಲಿ ಮ್ಯಾಚ್ ಮುಗಿದಿರೋದ್ರಿಂದ ಏನು 3ನೇ ಮತ್ತು 4ನೇ ದಿನದ ಏನು ಟಿಕೆಟ್ಗಳು ಸೇಲ್ ಆಗಿತ್ತು ಇದರ ಹಣವನ್ನು ಕ್ರಿಕೆಟ್ ಆಸ್ಟ್ರೇಲಿಯಾದವರು ಯಾರು ಟಿಕೆಟ್ ಬುಕ್ ಮಾಡಿದ್ದಾರೆ ಅವರಿಗೆ ಹಿಂದೆ ಕೊಡುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಇದರಿಂದಾಗಿ 18 ಕೋಟಿ ಏನು ಕ್ರಿಕೆಟ್ ಆಸ್ಟ್ರೇಲಿಯಾಗೆ ನಷ್ಟ ಆಗಿದೆ. ಸೊ ಇದಾಗಿತ್ತು ಇವತ್ತಿನ ನ್ಯೂಸ್ ಹೈಲೈಟ್ಗಳು. ನಾನು ಮಾಡ್ತಿರೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾಳೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.